ಕಿಡಿಗೇಡಿಗಳ ಕೃತ್ಯಕ್ಕೆ 550ಕ್ಕೂ ಹೆಚ್ಚು ಅಡಿಕೆ ಮರಗಳ ಮಾರಣ ಹೋಮ ನಡೆದಿದೆ. ಫಲ ಕೊಡ್ತಾ ಇದ್ದ ಮರಗಳಿಗೆ ಈಗ ಕೊಡಲಿ ಏಟನ್ನ ಕೊಟ್ಟಿದ್ದಾರೆ ಕ್ರೂರಿಗಳು. 5 ವರ್ಷದ ಅಡಿಕೆ ಮರಗಳನ್ನ ಕಿಡಿಗೇಡಿಗಳು ಕಡಿದು ಬಿಟ್ಟಿದ್ದಾರೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಈಗ ರೈತ ನಲುಗಿರುವಂಥದ್ದು. 5 ವರ್ಷದ ಅಡಿಕೆ ಮರಗಳನ್ನ ಕಡಿದಂತಹ ಕಿಡಿಗೇಡಿಗಳು, ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ನಲುಗಿದಂತಹ ರೈತ ಹನುಮಂತಪ್ಪ. ದಾಸರನಹಳ್ಳಿಯ ಗ್ರಾಮದ ರೈತ ಹನುಮಂತಪ್ಪನ ಒಂದು ಕತೆ ಇದು. ಅಂದರೆ ಕಷ್ಟಪಟ್ಟು 5 ವರ್ಷ ಅಡಿಕೆ ಮರವನ್ನು ಬೆಳೆಸಿದ್ದಾರೆ. ಆದರೆ ಕಿಡಿಗೇಡಿಗಳ ಇಂದು ದುಷ್ಕೃತ್ಯಕ್ಕೆ ಅಡಿಕೆ ಮರ ಸಂಪೂರ್ಣವಾಗಿ ನಾಶ ಆಗಿದೆ. 5 ವರ್ಷಗಳಿಂದ ಅಡಿಕೆ ತೋಟವನ್ನು ಹನುಮಂತಪ್ಪ ಬೆಳೆಸಿದ್ರು. 2 ಎಕರೆಗೂ ಹೆಚ್ಚು ಜಾಗದಲ್ಲಿ ಅಡಿಕೆ ತೋಟವನ್ನು ಮಾಡಿದರು. ಫಲವತ್ತಾದಂತಹ ಅಡಿಕೆ ಮರ 15 ಲಕ್ಷಕ್ಕೂ ಹೆಚ್ಚು ಬಂಡವಾಳವನ್ನು ಹೂಡಿ ಈ ಒಂದು ಅಡಿಕೆ ತೋಟವನ್ನು ರೈತ ಹನುಮಂತಪ್ಪ ಮಾಡಿದರು. ಒಂದೇ ಒಂದು ರಾತ್ರಿಯಲ್ಲಿ ಈಗ 5 ವರ್ಷದ ಪರಿಶ್ರಮ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇದೀಗ ರೈತ ಹನುಮಂತಪ್ಪ ಕಂಗಾಲಾಗಿದ್ದಾರೆ. ಕೃಷಿಯನ್ನೇ ನಂಬಿಕೊಂಡಿದ್ದ ರೈತನ ಕನಸು ಈಗ ನುಚ್ಚು ನೂರಾಗಿದೆ. ದುಷ್ಕರ್ಮಿಗಳನ್ನ ಈಗ ವಿಶೇಷ ಪೊಲೀಸರ ತಂಡ ಹುಡುಕ್ತಾ ಇರುವಂಥದ್ದು. ರಾತ್ರೋರಾತ್ರಿ ಬಂದು ಸಂಪೂರ್ಣವಾಗಿ ಅಡಿಕೆ ಮರಗಳನ್ನ ಕಟಾವು ಮಾಡಿದ್ದಾರೆ. ರೈತ 5 ವರ್ಷದಿಂದ ಕಷ್ಟಪಟ್ಟು ಅಡಿಕೆ ಮರವನ್ನು ಬೆಳೆಸಿದ್ರು. ಏನೋ ಗೊತ್ತಿಲ್ಲ, ಇಷ್ಟು ಗಿಡ ಕಿತ್ತಾಕಿ 550ರಿಂದ 600 ಗಿಡ ಕಿತ್ತಾಕಿ ಇಷ್ಟು ಗಿಡ ಬಿಟ್ಟು ಹೋಗಿದ್ದಾರೆ. ಸರ್, ನಾನು ಬರೋ ವರ್ಷದಲ್ಲಿ ಎಲ್ಲ ಉತ್ತಾಕ್ಬಿಟ್ಟಿದ್ರು. ನಾನು ಬಂದಾಗ ಎಲ್ಲರೂ ಅಲ್ಲಿ ಬಂಡೆ ಹತ್ರ ಇದ್ರು. ಯಾರು ಉಳ್ತಾ ಇದ್ದಿದ್ದು? ಅವ್ರು ಯಾರೋ ಉತ್ತಾಕ್ಬಿಟ್ಟಿದ್ರು ನಾನು ಬರೋ ವರ್ಷದಲ್ಲಿ. ನಾನು ಬಂದಾದ್ಮೇಲೆ ಇದನ್ನ ಮಾತ್ರ ಉಳ್ಕೊಂಡ್ ಬಂದ್ರು ಅಷ್ಟೇ. ಬೆಳಗ್ಗೆ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ರೆ, ದೇವಸ್ಥಾನಕ್ಕೆ ಹೋಗಿರೋ ತಳ್ಕೊಂಡು ಅವರು ದೊಡ್ಡದಾಮನಹಳ್ಳಿಯವರು ಬಂದು ಈ ಕೆಲಸ ಮಾಡಿರೋದು. ಹಳೆ ಫೋಟೋ ಕೊಡ್ತೀನಿ, ನಾನು ಹಾಕಿರೋದು ನನ್ನ ಹತ್ರ ಇದೆ. ನಾನು ಬೆಳಗ್ಗೆ ಇದಕ್ಕೆ ಹೋಗಿದ್ರೆ ಮಾತಾಡ್ಬೋದು. ಬೆಳಗ್ಗೆ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಏನು 5 ವರ್ಷದಿಂದ ಕಷ್ಟಪಟ್ಟು ಬೆಳೆದಂತಹ ಅಡಿಕೆ ಮರಗಳಿಗೆ ಕಿಡಿಗೇಡಿಗಳು ಈಗ ಕೊಡಲಿ ಏಟನ್ನು ನೀಡಿದ್ದಾರೆ. ಇದರಿಂದ ಹನುಮಂತಪ್ಪಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಲಕ್ಷ್ಮಿ, ಮಾನವ ಕುಲವನ್ನೇ ತಲೆ ತಗ್ಗಿಸುವಂತ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕ್ಷಿಯಾಗಿರುವಂತದ್ದು. ಏನು ಕಳೆದ 5 ವರ್ಷಗಳಿಂದ ಬೆಳೆದಂತ ಏನು ಅಡಿಕೆ ಗಿಡಗಳೇನಿದಾವೆ, ಆ ಅಡಿಕೆ ಗಿಡಗಳನ್ನ ರಾತ್ರೋರಾತ್ರಿ ಏಕಾಏಕಿ ಬಂದು ಕಡಿದು ಹೋಗಿರುವಂತ ಕಿಡಿಗೇಡಿಗಳಂತಾನೆ ಹೇಳ್ಬೋದು. ಸತತ 5 ವರ್ಷಗಳಿಂದ ಒಂದು ನಿರಂತರ ಪರಿಶ್ರಮ ಹಾಗೂ ಲಕ್ಷಾಂತರ ರೂಪಾಯಿ ವಹಿಸಿ 505 ಏನು ಅಡಿಕೆ ಗಿಡಗಳಿದ್ದಾವೆ, ಆ 555 ಗಿಡಗಳನ್ನ ಕಡಿಯುವಲ್ಲಿ ಒಂದು ಕಿಡಿಗೇಡಿಗಳ ಒಂದು ದುಷ್ಕೃತ್ಯ ಒಂದು ಈ ವಿಚಾರದಲ್ಲಿ ನಡೆದಿರುವಂತದ್ದು. ಏನೋ ಒಂದು ರೈತ ಹನುಮಂತಪ್ಪ ಅನ್ನುವಂತ ವ್ಯಕ್ತಿಗೆ ಸೇರಿದ ಏನು 2 ಎಕರೆ ಜಾಗದಲ್ಲಿ ಬೆಳೆದಿದ್ದಂತ ಅಡಿಕೆ ಬೆಳೆ ಒಂದು ಏನೇನು 1 ವರ್ಷ 2 ವರ್ಷದಲ್ಲಿ ಫಸಲು ಬರೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದ. ಆದ್ರೆ ಏಕಾಏಕಿ ಕಿಡಿಗೇಡಿಗಳ ಅಟ್ಟಹಾಸ ಮತ್ತೆ ಒಂದು ನಿರ್ಲಕ್ಷ್ಯಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಏನು ಒಂದು ಲಕ್ಷಾಂತರ ರೂಪಾಯಿ ಬೆಲೆ ಒಂದು ಚೆಲ್ಲಿ ಮತ್ತೆ ಒಂದು ತನ್ನ ಪರಿಶ್ರಮವನ್ನ ಚೆಲ್ಲಿ ಒಂದು ಬೆಳೆ ಬೆಳೆದಂತ ರೈತರಿಗೆ ಒಂದು ನಿಟ್ಟುಸಿರು ಬಿಡುವಂತ ನಿಟ್ಟಿನಲ್ಲಿ ಈ ಒಂದು ಘಟನೆ ಸಾಕ್ಷಿ. ಒಟ್ಟಾರೆಯಾಗಿ ಏನು ಒಂದು ಪೊಲೀಸರಿಗೆ ಈಗಾಗಲೇ ಪ್ರಕರಣ ದಾಖಲು ಮಾಡಿಕೊಂಡು ಒಂದು ಕಿಡಿಗೇಡಿಗಳ ಒಂದು ಬಲೆ ಬೀಸಿರುವಂತದ್ದು ಗೊತ್ತಾಗಿರುವಂತ ವಿಚಾರ ಅಂತ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ. 5 ವರ್ಷದಿಂದ ಬೆಳೆದಂತಹ ಅಡಿಕೆ ಮರಕ್ಕೆ ಕಿಡಿಗೇಡಿಗಳು ಕೊಡಲಿ ಏಟನ್ನು ನೀಡಿದ್ದಾರೆ. ಸಂಪೂರ್ಣವಾಗಿ ಅಡಿಕೆ ಬೆಳೆ ನಾಶ ಆಗಿದೆ. ಇದರಿಂದ ರೈತ ಹನುಮಂತಪ್ಪಗೆ ಲಾಸ್ ಆಗಿದ್ದು ರೈತ ಈಗ ಕಂಗಾಲಾಗಿದ್ದಾರೆ.